ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆದರೂ ಕೂಡ ಪಟ್ಪಟಾಕಿ ರಕ್ಷಿತಾ ಪದೇ ಪದೇ ಬೇರೆ ಬೇರೆ ವಿಚಾರಗಳಿಗೆ ಗಮನವನ್ನ ಸೆಳೀತಾನೆ ಇದ್ದಾರೆ. ಮೊನ್ನೆಯಷ್ಟೇ ತಮ್ಮ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಆಚರಿಸುವ ಮೂಲಕ ರಕ್ಷಿತಾ ಇನ್ನಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ ಒಂದಷ್ಟು ಸ್ಪರ್ಧಿಗಳನ್ನ ಜನ ಮರ್ತೇ ಬಿಟ್ಟಿದ್ದಾರೆ ಅನ್ನೋ ರೀತಿಯ ಪರಿಸ್ಥಿತಿ ಇದ್ರೆ, ರಕ್ಷಿತಾ ಮಾತ್ರ ಪದೇ ಪದೇ ವೀಕ್ಷಕರಿಗೆ ನೆನಪಾಗ್ತಾನೆ ಇದ್ದಾರೆ. ಪ್ರತಿ ಬಾರಿ ಒಂದಲ್ಲ ಒಂದು ಕಾರಣಕ್ಕೆ ಅವರು ಎಲ್ಲರ ಗಮನವನ್ನ ಸೆಳೀತಾನೆ ಇದ್ದಾರೆ. ಮೊನ್ನೆ ತಮ್ಮ ಬರ್ತ್ಡೇ ಅನ್ನ ತುಂಬಾ ವಿಶೇಷವಾಗಿ ಅರ್ಥಪೂರ್ಣವಾಗಿ ರಕ್ಷಿತಾ ಆಚರಣೆ ಮಾಡಿಕೊಂಡಿದ್ರು. ಆಶ್ರಮ ಒಂದರಲ್ಲಿ ಒಂದಷ್ಟು ನೊಂದ ಮನಸ್ಸುಗಳಿಗೆ ಖುಷಿ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಹೊಟ್ಟೆ ತುಂಬಾ ರುಚಿಯಾದ ಊಟವನ್ನ ಕೂಡ ಬಡಿಸಿದ್ರು. ಆವತ್ತು ರಕ್ಷಿತಾ ಅವರನ್ನ ತುಂಬಾ ಜನ ಮೆಚ್ಕೊಂಡಿದ್ರು. ನಿಜಕ್ಕೂ ಸೆಲೆಬ್ರಿಟಿ ಅಂದ್ರೆ ಈ ರೀತಿ ಇರಬೇಕು. ರಕ್ಷಿತಾ ಅವರ ನಡೆ ಎಲ್ರಿಗೂ ಕೂಡ ಮಾದರಿ. ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಸ್ಟ್ ರನ್ನರ್ ಅಪ್. ಅವರು ತುಂಬಾ ಅದ್ದೂರಿಯಾಗಿ ಬರ್ತ್ಡೇನ ಆಚರಿಸ್ಕೊಳ್ಬಹುದಾಗಿತ್ತು. ಬೆಂಗಳೂರಿನಲ್ಲಿ ಹೋಗಿ ಒಂದಷ್ಟು ಸೆಲೆಬ್ರಿಟಿಗಳ ಮಧ್ಯೆ ಸಮಯವನ್ನ ಕಳಿಬಹುದಾಗಿತ್ತು. ಆದ್ರೆ ಅದೆಲ್ಲವನ್ನ ಮರೆತು ನೊಂದ ಮನಸ್ಸುಗಳಿಗೆ ಖುಷಿ ಕೊಡಬೇಕು ಅಂತ ಅರ್ಥಪೂರ್ಣವಾಗಿ ಬರ್ತ್ಡೇನ ಆಚರಿಸ್ಕೊಂಡ್ರು ಅಂತ ಸಾಕಷ್ಟು ಜನ ಅವರ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನ ಹೇಳಿದ್ರು. ಇದಾದ ಬೆನ್ನಲ್ಲೇ ರಕ್ಷಿತಾ ಅವರ ಮನಸ್ಸು ಎಂಥದ್ದು ಅನ್ನೋದನ್ನ ಮತ್ತೊಮ್ಮೆ ಅವರು ತೋರಿಸಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ರಕ್ಷಿತಾ ಇಷ್ಟೊಂದು ಪ್ರೀತಿ ಸಂಪಾದಿಸೋದಕ್ಕೆ, ಇಷ್ಟೊಂದು ಅಭಿಮಾನವನ್ನ ಸಂಪಾದಿಸೋದಕ್ಕೆ ಪ್ರಮುಖ ಕಾರಣ ಅವರ ಒಳ್ಳೆಯ ಗುಣ, ಬೇರೆಯವರ ನೋವಿಗೆ ಅವರು ಸ್ಪಂದಿಸುವಂತಹ ರೀತಿ. ಬಿಗ್ ಬಾಸ್ ಮನೆಯಲ್ಲಿ ತನಗೆ ಎಷ್ಟೇ ನೋವು ಕೊಟ್ಟರು ಕೂಡ ಬೇರೆಯವರಿಗೆ ಅವರು ಕೆಟ್ಟದನ್ನ ಬಯಸಿಲ್ಲ. ಅಶ್ವಿನಿ, ಜಾಹ್ನವಿ ಅವರೆಲ್ಲರೂ ಕೂಡ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ ಅವ್ರಿಗೆ ಯಾವತ್ತೂ ಕೂಡ ಕೆಟ್ಟದನ್ನ ಬಯಸಿಲ್ಲ. ಅವರಿಗೆ ನೋವಾದಾಗ ಮೊದಲು ರಕ್ಷಿತಾ ಅವರೇ ಹೋಗ್ತಾ ಇದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಅದೇ ರೀತಿ ಇದ್ದಾರೆ ರಕ್ಷಿತಾ. ಎಲ್ಲೂ ಕೂಡ ಕೊಂಚವೂ ಬದಲಾಗಿಲ್ಲ. ಅಷ್ಟು ದೊಡ್ಡ ಸೆಲೆಬ್ರಿಟಿ ಆದ್ರೂ ಕೂಡ ತಾನು ಸೆಲೆಬ್ರಿಟಿ ಅನ್ನೋ ರೀತಿ ಎಲ್ಲೂ ಕೂಡ ನಡ್ಕೊಳ್ತಾ ಇಲ್ಲ. ಸದ್ಯಕ್ಕೆ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಮೊದಲು ತಾನು ಹೇಗೆ ವಿಡಿಯೋಸ್ ಅನ್ನ ಪೋಸ್ಟ್ ಮಾಡ್ತಾ ಇದ್ನೋ ಅದೇ ರೀತಿ ಈಗ ರಕ್ಷಿತಾ ಮತ್ತೆ ಅದೇ ರೀತಿ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಹಳೆಯ ದಿನಗಳನ್ನ ಮರ್ತಿಲ್ಲ ರಕ್ಷಿತಾ. ನೀವು ಒಂದಷ್ಟು ಜನ ಆ ವಿಡಿಯೋವನ್ನ ಗಮನಿಸಿರ್ಬಹುದು. ಆ ವಿಡಿಯೋದ ಆರಂಭದಲ್ಲೇ 8ನೇ ತರಗತಿಯ ಬಾಲಕಿಯೊಬ್ಳು ಮನೆಗೆ ಫ್ಯಾನ್ಸಿ ಐಟಮ್ ಅನ್ನ ಮಾರ್ತಾ ಇರ್ತಾಳೆ. ಆ ಹುಡುಗಿ ರಕ್ಷಿತಾ ಅವರ ಪಡುಬಿದ್ರೆಯ ಮನೆಗೆ ಬಂದಿದ್ದಾರೆ. ಪಡುಬಿದ್ರೆಯಲ್ಲಿ ರಕ್ಷಿತಾ ಅಜ್ಜಿ ಇರುವಂತ ಮನೆಗೆ ಬಂದಿದ್ದಾರೆ. ಈ ವೇಳೆ ಬಾಗಿಲು ತೆಗಿತಾ ಇದ್ದಂತೆ ಹುಡುಗಿ ಕಾಣಿಸಿದ್ದಾಳೆ ರಕ್ಷಿತಾ ಅವರಿಗೆ. ಅವರು ಒಂದಷ್ಟು ಪರ್ಚೇಸ್ ಮಾಡಿದ್ದಾರೆ. ಸುಮಾರು 400 ರೂಪಾಯಿಯ ಫ್ಯಾನ್ಸಿ ಐಟಮ್ ಅನ್ನ ಆಕೆಯ ಕೈಯಿಂದ ಖರೀದಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಸಂಭಾಷಣೆ ಆಗತ್ತೆ. ನಾನು ಸಂಡೇ ಮಾತ್ರ ಈ ರೀತಿ ಸೇಲ್ ಮಾಡ್ತೀನಿ, ನನಗೆ ಓದೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆವಾಗ ನಿಮ್ಮ ಅಜ್ಜಿ ಹತ್ರ ಕೇಳ್ತಾ ಇದ್ದೆ, ನೀವು ಯಾವಾಗ ಬರ್ತೀರಿ ಅಂತ. ಬಿಗ್ ಬಾಸ್ ಮನೇಲಿ ಇದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನ ನೋಡಿ ಖುಷಿ ಆಯಿತು, ನಾನು ನಿಮ್ಮನ್ನ ಬಿಗ್ ಬಾಸಲ್ಲಿ ನೋಡಿದ್ದೀನಿ ಅಂತ. ಬಾಲಕಿಯಿಂದ ಸುಮಾರು 400 ರೂಪಾಯಿಯ ವಸ್ತುಗಳನ್ನ ಖರೀದಿಸ್ತಾರೆ ರಕ್ಷಿತಾ. ಆ ಬಳಿಕ 1,000 ರೂಪಾಯಿಯನ್ನ ಬಾಲಕಿಗೆ ಕೊಡ್ತಾರೆ. ಇಷ್ಟು ಯಾಕೆ ಅಂತ ಆಕೆ ಕೇಳಿದಾಗ, ಇಲ್ಲ ನೀವು ಕಷ್ಟಪಡ್ತಾ ಇದ್ದೀರಾ, ಹೀಗೆ ಕಷ್ಟಪಡಿ, ಮುಂದೆ ನಿಮಗೆ ತುಂಬ ಒಳ್ಳೇದಾಗತ್ತೆ ಅಂತ ರಕ್ಷಿತಾ ಹೇಳ್ತಾರೆ. ಇದು ರಕ್ಷಿತಾ ಅವರ ಅನುಭವದ ಮಾತು. ನಿಮಗೆ ಗೊತ್ತಿದೆ ರಕ್ಷಿತಾ ಎಷ್ಟೆಲ್ಲ ಅವಮಾನವನ್ನ ಕಂಡಿದ್ದಾರೆ, ಎಷ್ಟೆಲ್ಲ ಸವಾಲುಗಳನ್ನ ಕಂಡಿದ್ದಾರೆ. ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಹೋಗೋದಕ್ಕೆ ಮುಂಚೆ ಯಾವ ರೀತಿ ಟ್ರೋಲ್ಗೆ ಒಳಗಾಗಿದ್ರು, ಜನ ಅವರಿಗೆ ಯಾವ ರೀತಿ ಬೈತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲವೂ ಕೂಡ ಗೊತ್ತಿದೆ. ಅದೇ ರೀತಿ ರಕ್ಷಿತಾ ತಮ್ಮ ಅನುಭವವನ್ನ ಇಟ್ಕೊಂಡು ಆ ಬಾಲಕಿಗೆ ಹೇಳಿದ್ದಾರೆ, ತುಂಬ ಕಷ್ಟಪಟ್ಟರೆ ನಿಮಗೆ ಮುಂದೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ ಹಣದ ಸಹಾಯ ಮಾಡಿದ್ದಾರೆ. ಹಾಗೆ ಇನ್ನೀಕೆ ಎಲ್ಲಾದರೂ ಈ ರೀತಿ ಸೇಲ್ ಮಾಡಿಕೊಂಡು ನಿಮ್ಮ ಮನೆಗೆ ಬಂದರೂ ಕೂಡ ಆಕೆಯನ್ನ ಪ್ರೋತ್ಸಾಹಿಸಿ, ಆಕೆಯಿಂದ ಪರ್ಚೇಸ್ ಮಾಡಿ ಅಂತ ರಕ್ಷಿತಾ ಹೇಳಿದ್ದಾರೆ. ಹಾಗೆಯೇ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಏನಿರ್ತಾರೆ ಅವರನ್ನ ಕೂಡ ನೀವು ಸಪೋರ್ಟ್ ಮಾಡಿ. ದೊಡ್ಡ ಶಾಪ್ಗಳಲ್ಲಿ ಖರೀದಿ ಮಾಡ್ತೀರಿ, ಆದರೆ ಸಣ್ಣ ಇಂಥ ವ್ಯಾಪಾರಿಗಳಿಗೂ ಕೂಡ ಸಪೋರ್ಟ್ ಮಾಡಿ, ಅವರ ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಂಡಿದ್ದಾರೆ. ಹೌದು, ಇವತ್ತು ಆನ್ಲೈನ್ ಶಾಪಿಂಗಿಂದಾಗಿ ಎಷ್ಟೆಲ್ಲ ಬದಲಾಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಎಲ್ಲವೂ ಕೂಡ ಆನ್ಲೈನಲ್ಲಿ ಸಿಗ್ತಾ ಇರೋದ್ರಿಂದ ಊರುಗಳಲ್ಲಿರುವಂತಹ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಬದುಕು ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ. ಹಾಗಾಗಿ ರಕ್ಷಿತಾ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ, ಇಂಥವರಿಗೆ ನೀವು ಸಪೋರ್ಟ್ ಮಾಡಿ ಅಂತ. ರಕ್ಷಿತಾ ಈ ರೀತಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಕ್ಕೆ ಸಾಕಷ್ಟು ಜನ ಕಮೆಂಟ್ ಮೂಲಕ ನಿಮ್ಮ ಈ ಒಳ್ಳೆಯ ಮನಸ್ಸೇ ನಿಮ್ಮನ್ನ ಇಷ್ಟು ಯಶಸ್ಸಿಗೆ ಕರ್ಕೊಂಡು ಹೋಗಿದೆ, ಬಿಗ್ ಬಾಸ್ ತನಕ ನೀವು ಹೋಗೋದಕ್ಕೆ ನಿಮ್ಮ ಒಳ್ಳೆಯ ಮನಸ್ಸು ಕೂಡ
ಒಂದು ಮೇನ್ ರೀಸನ್ ಅನ್ನೋದನ್ನು ಹೇಳಿದ್ದಾರೆ. ರಕ್ಷಿತಾ ನಿಜಕ್ಕೂ ಅದ್ಭುತವಾದಂಥ ವಿಡಿಯೋ ಮಾಡಿದ್ದಾರೆ. ಆಕೆಯ ಕಷ್ಟಕ್ಕೆ ಅವರು ಸ್ಪಂದಿಸಿದ್ದಾರೆ. ಅದೇ ರೀತಿ ಸಾಕಷ್ಟು ಸೆಲೆಬ್ರಿಟಿಗಳಿರ್ತಾರೆ. ಹೆಸರು, ಹಣ ಎಲ್ಲವೂ ಬಂದ ಬಳಿಕ ಒಂದಷ್ಟು ಬದಲಾವಣೆಗಳನ್ನು ನಾವು ಅವರಲ್ಲಿ ಗಮನಿಸ್ತೀವಿ. ಆದರೆ ರಕ್ಷಿತಾ ಹಾಗಲ್ಲ. ಈ ಎಲ್ಲವೂ ಇದ್ರೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕ್ತಿದ್ದಾರೆ. ರಕ್ಷಿತಾ ಆ ಒಳ್ಳೆಯತನವೇ ಇವತ್ತು ಅವರ ಅಭಿಮಾನಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಇದೆ. ನಿಜಕ್ಕೂ ರಕ್ಷಿತಾ ಅವರ ಇಂಥ ಕೆಲಸಗಳು ಇನ್ನಷ್ಟು ಹೆಚ್ಚಾಗಲಿ ಅಂತ ಮೊನ್ನೆ ಸಾಧು ಕೋಕಿಲ ಅವರು ಕೂಡ ರಕ್ಷಿತಾಗೆ ಹೇಳಿದ್ರು, ಒಳ್ಳೊಳ್ಳೆ ವಿಡಿಯೋಸನ್ನು ಮಾಡಿದ್ಯಾ ನೀನು, ನಾನು ನಿನ್ನ ಸಾಕಷ್ಟು ವಿಡಿಯೋಸನ್ನು ನೋಡಿದ್ದೀನಿ, ಹಾಗೆ ಒಂದಷ್ಟು ಒಳ್ಳೆಯ ಸಾಮಾಜಿಕ ಕಳಕಳಿ ಇರುವಂತಹ ಕೆಲಸಗಳನ್ನು ಕೂಡ ಮಾಡು ಅಂತ. ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಮುಂಚೆ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರ ವಿಡಿಯೋಸನ್ನು ನೋಡಿದವರಿಗೆ ಗೊತ್ತಿರುತ್ತೆ. ಸಾಕಷ್ಟು ಮಂದಿಗೆ ಊಟ ಹಾಕಿದ್ದಾರೆ, ಪ್ರಾಣಿಗಳಿಗಿರ್ಬೋದು ಅಥವಾ ಯಾರಿಗೆಲ್ಲ ಕಷ್ಟ ಇದೆಯೋ ಅವರೆಲ್ಲರಿಗೂ ಕೂಡ ಬಹುತೇಕ ತಮ್ಮ ಕೈಲಾದ ಮಟ್ಟಿಗೆ ನೆರವಾಗಿದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಕೂಡ ತಮ್ಮಿಂದ ಇನ್ನೊಬ್ಬರಿಗೆ ಎಷ್ಟು ಒಳ್ಳೇದು ಮಾಡ್ಬೋದು ಅದೆಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಆ ಮೂಲಕ ರಕ್ಷಿತಾ ಒಂದಷ್ಟು ಸೆಲೆಬ್ರಿಟಿಗಳಿಗೆ ಮಾದರಿಯಾಗಿದ್ದಾರೆ.